ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಪ್ರತಿ ವಿಡಿಯೋವೂ ನಿಮಗೆ ತಲುಪುತ್ತದೆ. ಬನ್ನಿ ಇವತ್ತು ಬಿಂದು ಯು. ರಾವ್ ಅವರು ಬರೆದಿರುವ ನಂದನವನ ಕಾದಂಬರಿಯನ್ನು ಮುಂದುವರೆಸೋಣ. ಭಾಗ 1ರ ವಿಡಿಯೋವನ್ನು ಯಾರಾದರೂ ನೋಡಿಲ್ಲದಿದ್ದರೆ ನಮ್ಮ ಪ್ಲೇಲಿಸ್ಟ್ನಲ್ಲಿ ಲಭ್ಯವಿದೆ, ಹೋಗಿ ನೋಡಿ. ಸುಹಾಸಿನಿ ಒಂದು ಬಗೆಯ ಅಳುಕಿನಿಂದಲೇ ತಲೆ ಎತ್ತಿ ವಸುಂಧರಾ ದೇವಿಯವರನ್ನು ನೋಡಿ ಬೇಕೋ ಬೇಡವೋ ಎನ್ನುವಂತೆ ಒಂದು ಕಿರು ನಗೆಯನ್ನು ಬೀರಿದಳು. ನಮಸ್ತೆ, ನಾನು ವಸುಂಧರಾ ಎಂದು ತಮ್ಮನ್ನು ತಾವು ಮಂದಹಾಸದೊಂದಿಗೆ ಪರಿಚಯಿಸಿಕೊಂಡರು ವಸುಂಧರಾದೇವಿ. ಮುಂದೆ ಏನೂ ಮಾತನಾಡದೆ ತನಗೆ ಅಡುಗೆ ಮನೆಯಲ್ಲಿ ಕೆಲಸವಿದೆ ಎಂದು ಅಲ್ಲಿಂದ ಹೊರಟಳು ಸುಹಾಸಿನಿ. ವಸುಂಧರಾದೇವಿಯವರ ರೂಮಿನಿಂದ ಹೊರಗೆ ಕಾಲಿಡುತ್ತಿದ್ದಂತೆ ಅಬ್ಬಾ ಎನ್ನಿಸಿತು ಸುಹಾಸಿನಿಗೆ. ಆದರೆ ಇನ್ನು ಪ್ರತಿದಿನ ನಮ್ಮಿಬ್ಬರ ಭೇಟಿಯಾಗುತ್ತಲೇ ಇರುತ್ತದೆ. ನಾನೇ ಅವರನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧಳಾಗಬೇಕು ಎಂದು ತನ್ನಲ್ಲಿಯೇ ಎಂದುಕೊಂಡು ಅಡುಗೆ ಮನೆಯ ಕಡೆಗೆ ನಡೆದಳು ಸುಹಾಸಿನಿ. ಮಧ್ಯಾಹ್ನ ಊಟದ ಸಮಯದಲ್ಲೂ ಸುಹಾಸಿನಿ ವಸುಂಧರಾದೇವಿಯವರ ಎದುರು ಅಷ್ಟಾಗಿ ಕಾಣಿಸಿಕೊಳ್ಳಲಿಲ್ಲ. ಸಂಜೆ ಗಾರ್ಡನ್ನಿನಲ್ಲಿ ಗಿಡಗಳಿಗೆ ನೀರೆರೆಯುತ್ತಿದ್ದಾಗ ವಸುಂಧರಾದೇವಿಯವರೇ ಸುಹಾಸಿನಿಯ ಬಳಿ ಬಂದು ಕಿರುನಗೆಯನ್ನು ಬೀರಿದರೂ ರೂಮಿನಲ್ಲಿ ಕೂತು ಬೇಜಾರಾಗ್ತಾ ಇತ್ತು. ಹಾಗಾಗಿ ಸುತ್ತಾಡೋಣ ಅಂತ ಇಲ್ಲಿಗೆ ಬಂದೆ. ಮಧ್ಯಾಹ್ನದ ಊಟ ನಿಜವಾಗೂ ತುಂಬಾ ಚೆನ್ನಾಗಿತ್ತು. ರಾಮರಾಯರು ಹೇಳಿದ್ದು ನಿಜ. ಆ ತಾಯಿ ಅನ್ನಪೂರ್ಣೇಶ್ವರಿಯೇ ನಿನ್ನ ಕೈಯಲ್ಲಿ ಇದ್ದಾಳೇನೋ ಎನ್ನಿಸಿತು ಎಂದರು. ಸುಹಾಸಿನಿ ಒಂದೆರಡು ಕ್ಷಣ ಏನೂ ಮಾತನಾಡದೆ ವಸುಂಧರಾದೇವಿಯವರನ್ನೇ ನೋಡುತ್ತಾ ನಿಂತಳು. ನಂತರ ಥ್ಯಾಂಕ್ಸ್ ಎಂದಷ್ಟೇ ಹೇಳಿ ಅಲ್ಲಿಂದ ಕಾಲ್ಕಿತ್ತಳು. ರಾತ್ರಿ ಊಟದ ನಂತರ ಅಂಗಳಕ್ಕೆ ಬಂದು ಹುಣ್ಣಿಮೆಯ ಚಂದಿರನನ್ನು ನೋಡುತ್ತ ನಿಂತಳು ಸುಹಾಸಿನಿ. ಬೆಳದಿಂಗಳೆಂದರೆ ಸುಹಾಸಿನಿಗೆ ಬಹಳ ಅಚ್ಚುಮೆಚ್ಚು. ಎಷ್ಟೋ ಬಾರಿ ಆ ಚಂದಿರನೊಂದಿಗೆ ತನ್ನೆಲ್ಲ ಮನದ ಮಾತುಗಳನ್ನು ಹೇಳಿಕೊಳ್ಳುತ್ತಿದ್ದಳು. ಹೀಗೆ ಬೆಳದಿಂಗಳನ್ನು ಸವಿಯುತ್ತ ಅಂದಿನ ಎಲ್ಲ ಘಟನೆಗಳನ್ನು ಮೆಲುಕು ಹಾಕಿದಳು. ಎಷ್ಟೋ ವರ್ಷಗಳ ನಂತರ ನನ್ನ ಹಾಗೂ ವಸುಂಧರಾ ದೇವಿಯವರ ಭೇಟಿ. ಜೀವನದಲ್ಲಿ ಯಾರ ಮುಖವನ್ನೂ ಇನ್ನೆಂದಿಗೂ ನೋಡಬಾರದು ಎಂದುಕೊಂಡಿದ್ದೆನೋ ಅವರನ್ನು ಪ್ರತಿದಿನ ಎದುರಿಸಬೇಕಾದ ಪರಿಸ್ಥಿತಿ. ಜಗತ್ತು ಎಷ್ಟು ಚಿಕ್ಕದು ಎನ್ನಿಸಿತು. ವಸುಂಧರಾ ದೇವಿಯವರು ನನ್ನನ್ನು ಗುರುತಿಸಲಿಲ್ಲವೇ? ನಾನೇ ಅವರ ಮಗ ಪ್ರೀತಿಸುತ್ತಿದ್ದ ಹುಡುಗಿ ಸುಹಾಸಿನಿ ಎಂದು ತಿಳಿಯಲಿಲ್ಲವೇ ಅವರಿಗೆ? ಈ ವರ್ಷಗಳಲ್ಲಿ ನನ್ನಲ್ಲಿ ಗುರುತಿಸಲಾಗದಷ್ಟು ಬದಲಾವಣೆಗಳೇನೂ ಆಗಿಲ್ಲ. ಆಗ ಹೇಗಿದ್ದೆನೋ ಹೆಚ್ಚು ಕಡಿಮೆ ಈಗಲೂ ಹಾಗೇ ಇದ್ದೇನೆ. ಆದರೂ ಗುರುತು ಸಿಗಲಿಲ್ಲವೇ ವಸುಂಧರಾ ದೇವಿಯವರಿಗೆ? ಇಲ್ಲ, ಗುರುತು ಸಿಕ್ಕಿಯೂ ತೋರಿಸಿಕೊಳ್ಳಲಿಲ್ಲವೇ? ನನ್ನೊಂದಿಗೆ ಅಷ್ಟು ಚೆನ್ನಾಗಿ ಮಾತನಾಡಿದರಲ್ಲ. ತಮ್ಮನ್ನು ಪರಿಚಯಿಸಿಕೊಳ್ಳುವಾಗಲೂ ಬರೀ ವಸುಂಧರಾ ಎಂದಷ್ಟೇ ಹೇಳಿದರು. ವಸುಂಧರಾದೇವಿ ಎನ್ನುವ ಅಹಂ ಇರಲಿಲ್ಲ. ಅದು ಅಲ್ಲದೆ ನನ್ನ ಅಡುಗೆಯನ್ನು ಮನಃಪೂರ್ವಕವಾಗಿ ಹೊಗಳಿದರು. ನಾನು ಯಾರೆಂದು ತಿಳಿದಿದ್ದರೆ ನನ್ನೊಂದಿಗೆ ಇಷ್ಟು ಚೆನ್ನಾಗಿ ವ್ಯವಹರಿಸುತ್ತಿದ್ದರೆ ಬಹುಶಃ ಗುರುತು ಸಿಕ್ಕಿರಲಿಕ್ಕಿಲ್ಲ. ಬಹಳ ವರ್ಷಗಳೇ ಕಳೆದಿದೆ. ಅದೂ ಅಲ್ಲದೆ ಅವರು ನನ್ನನ್ನು ನೋಡಿದ್ದೇ ಒಂದು ಬಾರಿ. ಆತ್ರೇಯನಿಂದ ದೂರವಿರು, ಅವನಿಗೆ ಬೇರೆ ಕಡೆ ಮದುವೆ ಗೊತ್ತು ಮಾಡಿದ್ದೇವೆ ಎಂದು ಹೇಳಲು ಬಂದಾಗ. ಹಾಗಾಗಿ ನಾನೇ ಅವಳು ಎಂದು ಗುರುತಿಸಿರಲಿಕ್ಕಿಲ್ಲ. ಒಳ್ಳೆಯದೇ ಆಯಿತು. ನಾನು ಅವರೊಂದಿಗೆ ನಂದನವನದಲ್ಲಿರುವ ಬೇರೆಯವರೊಂದಿಗೆ ಹೇಗೆ ವ್ಯವಹರಿಸುತ್ತೇನೋ ಹಾಗೆ ವ್ಯವಹರಿಸಬೇಕು. ಅವರನ್ನು ನೋಡಿದರೆ ಅಂಜುವುದು, ಮುಜುಗರಪಡುವುದು, ಕಣ್ಣ ಮುಚ್ಚಾಲೆ ಆಡುವುದು ಇದೆಲ್ಲ ಮಾಡಬಾರದು. ಹೀಗೆಲ್ಲ ಮಾಡಿದರೆ ಅವರಿಗೆ ನೆನಪಿಲ್ಲದಿದ್ದರೂ ನಾನೇ ಹಳೆಯದ್ದನ್ನೆಲ್ಲ ನೆನಪಿಸಿದಂತಾಗುವುದು. ಇನ್ನು ಮುಂದೆ ವಸುಂಧರಾ ದೇವಿಯವರೊಡನೆ ಸಹಜವಾಗಿ ವರ್ತಿಸಬೇಕು ಎಂದುಕೊಂಡು ತನ್ನ ಮನೆಯೊಳಗೆ ನಡೆದಳು ಸುಹಾಸಿನಿ. ಮರುದಿನದಿಂದ ಅಂತೆಯೇ ನಡೆದುಕೊಂಡಳು. ವಸುಂಧರಾ ದೇವಿಯವರೊಡನೆ ಆದಷ್ಟು ಸಹಜವಾಗಿ ವ್ಯವಹರಿಸುತ್ತಿದ್ದಳು. ಯಾವ ಅಳುಕು ಮುಜುಗರವಿಲ್ಲದೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಳು. ಆದರೂ ಮನಸ್ಸಿನಲ್ಲಿ ಮಾತ್ರ ಅದೇನೋ ಒಂದು ರೀತಿಯ ಹಿಂಜರಿಕೆ. ಕಾಲ ಎಷ್ಟು ಕೆಟ್ಟು ಹೋಯಿತಲ್ವಾ, ಹೇಗೆಲ್ಲ ಇದ್ದವರ ಪರಿಸ್ಥಿತಿನೂ ಬದಲಾಗಿ ಬಿಡುತ್ತೆ ಎಂದು ಬಡಬಡಿಸಿದಳು ಮಾನಸಿ. ಮಾನಸಿ ಕಿಚನ್ ಡಿಪಾರ್ಟ್ಮೆಂಟ್ನಲ್ಲಿ ಸುಹಾಸಿನಿಯ ಸಹಾಯಕಿಯಾಗಿದ್ದಳು. ಬೇರೆಯವರ ಜೀವನದ ಆಗುಹೋಗುಗಳ ಬಗ್ಗೆ ಸ್ವಲ್ಪ ಹೆಚ್ಚೇ ಆಸಕ್ತಿ ಮಾನಸಿಗೆ. ತನಗೆ ತಿಳಿದದ್ದು, ತಾನು ಕಂಡುಹಿಡಿದಿದ್ದು ಇವೆಲ್ಲವನ್ನೂ ಸುಹಾಸಿನಿಯ ಮುಂದೆ ಹೇಳದಿದ್ದರೆ ಸಮಾಧಾನವೇ ಇರುತ್ತಿರಲಿಲ್ಲ ಮಾನಸಿಗೆ. ಏನಾಯ್ತಿ ಈಗ? ಯಾರ ಕಾಲ ಕೆಟ್ಟೋಯಿತು ಎಂದು ಕೊಂಚ ಕುಚೋದ್ಯದಿಂದಲೇ ಕೇಳಿದಳು ಸುಹಾಸಿನಿ. ಇನ್ಯಾರದ್ದು? ನಮ್ಮ ನಂದನವನಕ್ಕೆ ಹೊಸತಾಗಿ ಬಂದಿದಾರಲ್ಲ ವಸುಂಧರಾದೇವಿ ಅವರದ್ದು ಎಂದಳು ಮಾನಸಿ. ಸುಹಾಸಿನಿ ಹೆಚ್ಚಾಗಿ ಕಂಡವರ ವಿಷಯಗಳ ಬಗ್ಗೆ ಆಸಕ್ತಿ ತೋರಿಸುತ್ತಿರಲಿಲ್ಲ. ಎಲ್ಲರ ಮನೆಯ ದೋಸೆಯೂ ತೂತೆ, ನಮಗೇಕೆ ಬೇರೆಯವರ ವಿಚಾರ ಎನ್ನುವ ಮನೋಭಾವದವಳಾಗಿದ್ದಳು. ಆದರೆ ವಸುಂಧರಾ ದೇವಿಯವರ ವಿಷಯ ಎನ್ನುತ್ತಿದ್ದಂತೆ ಸಹಜವಾಗಿಯೇ ಸುಹಾಸಿನಿಯ ಕಿವಿಗಳು ಚುರುಕಾದವು. ವಿಷಯ ಏನೆಂಬಂತೆ ಕುತೂಹಲದ ಕಂಗಳಿಂದ ಮಾನಸಿಯನ್ನೇ ನೋಡಿದಳು. ದಿ ಗ್ರೇಟ್ ವಸುಂಧರಾದೇವಿ, ಆತ್ರೇಯ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಒಡತಿ. ಹೀಗೆ ವೃದ್ಧಾಶ್ರಮದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಅಂದರೆ ಕಾಲಕೆಟ್ಟು ಹೋಗಿದೆ ಅನ್ನದೇ ಇನ್ನೇನು ಹೇಳಲಿ.
ಕೋಟಿಗಟ್ಟಲೆ ಆಸ್ತಿಯಿದೆ, ಅರಮನೆಯಂತಹ ಬಂಗಲೆ, ರಾಜಕುಮಾರನಂತಹ ಒಬ್ಬನೇ ಒಬ್ಬ ಮಗ. ಆದರೆ ಇವರ ಪರಿಸ್ಥಿತಿ ಹೀಗೆ ಎಂದಳು ಮಾನಸಿ. ಸುಹಾಸಿನಿಯು ಈ ಬಗ್ಗೆ ಬಹಳಷ್ಟು ಯೋಚಿಸಿದ್ದಳು. ವಸುಂಧರಾದೇವಿಯವರಿಗೆ ವೃದ್ಧಾಶ್ರಮದಲ್ಲಿ ಇರುವಂತಹ ಪರಿಸ್ಥಿತಿ ಯಾಕೆ ಬಂತು ಎಂದು. ತಾಯಿಯ ಅಪ್ಪಣೆಯನ್ನು ಮೀರದ ಶ್ರವಣಕುಮಾರನಂತಹ ಮಗ, ತಾಯಿಯ ಮಾತಿಗಾಗಿ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಹುಡುಗಿಯನ್ನೇ ಬಿಟ್ಟಂತವನು. ಹೀಗಿರುವಾಗ ವಸುಂಧರಾದೇವಿಯವರು ತಮ್ಮ ಮನೆಯನ್ನು ಬಿಟ್ಟು ಇಲ್ಲಿ ಯಾಕಿರುವರು? ಎಷ್ಟೇ ಯೋಚಿಸಿದರೂ ಉತ್ತರ ದೊರಕಿರಲಿಲ್ಲ ಸುಹಾಸಿನಿಗೆ. ಯಾಕಂತೆ ವಸುಂಧರಾದೇವಿಯವರು ತಮ್ಮ ಮನೆ ಬಿಟ್ಟು ಇಲ್ಲಿ ಇರುವುದು ಎಂದು ಮಾನಸಿಯನ್ನು ಪ್ರಶ್ನಿಸಿದಳು ಸುಹಾಸಿನಿ. ಇನ್ಯಾಕೆ? ಎಲ್ಲರ ಮನೆಯಲ್ಲಿ ನಡೆಯೋ ಕಥೇನೆ. ಅತ್ತೆ ಸೊಸೆ ವೈಮನಸ್ಸು. ಎಷ್ಟು ಶ್ರೀಮಂತರಾದರೇನೂ ಎಲ್ಲರ ಹಣೆಬರಹಾನೂ ಒಂದೇ. ಇವರ ಸೊಸೆ ಹೆಸರು ಮಾಯಾ. ಇವರೇ ಶ್ರೀಮಂತರಂದರೆ ಮಾಯಾ ಇವರಿಗಿಂತ 2 ಪಟ್ಟು ಶ್ರೀಮಂತರ ಮನೆಯ ಹುಡುಗಿ. ತಮ್ಮ ಸ್ಟೇಟಸಿಗೆ ಸರಿಹೋಗುವಳೆಂದು ವಸುಂಧರಾದೇವಿಯವರೇ ಹುಡುಕಿ ಮಾಡಿಸಿದ ಮದುವೆ. ಆದರೆ ಇವರು ಮೆಚ್ಚಿತಂದ ಆ ಸೊಸೆಯೋ ಒಂದು ದಿನವೂ ಇವರೊಂದಿಗೆ ಸಾಮರಸ್ಯದಿಂದ ಇರಲಿಲ್ಲ. ಬಂದ ದಿನದಿಂದಲೂ ಒಂದಲ್ಲ ಒಂದು ಮನಸ್ತಾಪ. ಇವರು ಏನೂ ಕಡಿಮೆ ಇಲ್ಲ. ಮೊದಲಿನಿಂದಲೂ ಮನೆಯಲ್ಲಿ ವಸುಂಧರಾದೇವಿಯವರದ್ದೇ ರಾಜ್ಯಭಾರ. ಹೀಗಿರಲು ಸೊಸೆ ಬಂದೊಡನೆ ಅವಳಿಗೆ ಅಧಿಕಾರ ಅಷ್ಟು ಸುಲಭವಾಗಿ ಕೊಡುವರೆ? ಇವರು ಸೇರೆಂದರೆ ಇವರ ಸೊಸೆ ಸವಾ ಸೇರು. ಇನ್ನು ಮಗನೋ ಕೋಲೆ ಬಸವ. ಆ ಕಡೆಯಿಂದ ತಾಯಿಯನ್ನೂ ಬಿಡಲಾಗದೆ, ಈ ಕಡೆಯಿಂದ ಹೆಂಡತಿಗೂ ಎದುರು ಮಾತನಾಡಲಾಗದೆ ಇರೋ ಎಡಬಿಡಂಗಿಯ ತರಹ ಅವನ ಸ್ಥಿತಿ. 2 ವರ್ಷದ ಹಿಂದೆ ವಸುಂಧರಾದೇವಿಯವರ ಯಜಮಾನರು ತೀರಿಕೊಂಡರಂತೆ. ಅಂದಿನಿಂದ ಯಾಕೋ ಮಂಕಾಗಿದ್ದಾರೆ ಇವರು. ಮನೆಯಲ್ಲಿ ಇವರ ಮಾತು ಏನೂ ನಡೆಯುವುದಿಲ್ಲ. ಎಲ್ಲ ಸೊಸೆ ಹೇಳಿದ ಹಾಗೆ. ಮಗನೂ ಹೆಂಡತಿಯ ಕೈಗೊಂಬೆ. ಇವರಿಗೆ ಒಂಟಿತನ ಕಾಡಿರಬೇಕು. ಹಾಗಾಗಿ ಓಲ್ಡ್ ಏಜ್ ಹೋಮ್ಗೆ ಸೇರುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ವಿಪರ್ಯಾಸವೆಂದರೆ ಇವರನ್ನೂ ಮಗನಾಗಲಿ ಇಲ್ಲ ಸೊಸೆಯಾಗಲಿ ಒಮ್ಮೆಯೂ ತಡೆಯದಿರುವುದು. ಅವರಿಗೂ ಇವರು ಮನೆಯಿಂದ ಹೊರಬಿದ್ದರೆ ಸಾಕು ಎನ್ನಿಸಿರಬೇಕೋ ಏನೋ. ಇಲ್ಲಿಗೆ ಬಿಡಲು ಕೂಡ ಮನೆಯಿಂದ ಯಾರೂ ಬಂದಿರಲಿಲ್ಲ. ಡ್ರೈವರ್ ಬಂದು ಬಿಟ್ಟು ಹೋಗಿದ್ದು. ಮಾನಸಿ ಹೇಳುತ್ತಲೇ ಹೋದಳು. ಸುಹಾಸಿನಿ ಎಲ್ಲವನ್ನೂ ಕೇಳಿ ಏನೂ ಪ್ರತಿಕ್ರಿಯಿಸದೆ ಹೂಂ ಎಂದಷ್ಟೇ ಹೇಳಿ ಸುಮ್ಮನಾದಳು. ನಾನು ಆಗಿನಿಂದ ಒದರುತ್ತಿದ್ದೇನೆ. ನಿನ್ನ ಪ್ರತಿಕ್ರಿಯೆ ಹೂಂ ಅಷ್ಟೇನಾ? ನಿನಗೆ ಏನೂ ಹೇಳೋದು ವೇಸ್ಟ್ ಎಂದು ಹೇಳಿ ಅಡುಗೆ ಮನೆಯಿಂದ ಹೊರನಡೆದಳು ಮಾನಸಿ. ಮಾನಸಿ ಹೇಳಿದ ಮಾತುಗಳನ್ನೇ ಮೆಲುಕು ಹಾಕಿದಳು ಸುಹಾಸಿನಿ. ಆತ್ರೇಯನ ಜೀವನದಲ್ಲಿ ಇಷ್ಟೆಲ್ಲ ನಡೆಯಿತೆ. ಅಂತಹ ಮೊಂಡು ಹುಡುಗಿ ಗಂಟು ಬಿದ್ದಳೆ ಆತ್ರೇಯನಿಗೆ. ಇನ್ನು ವಸುಂಧರಾದೇವಿಯವರು ತನ್ನ ಮನೆಯಲ್ಲಿಯೇ ಪರಕೀಯರಾಗುವಂತಹ ಪರಿಸ್ಥಿತಿ ಬಂದೊದಗಿದೆ. ಇವರನ್ನೇ ಮೂಲೆ ಗುಂಪು ಮಾಡಿರುವಳೆಂದರೆ ಇನ್ನು ಇವರ ಸೊಸೆ ಮಾಯಾ ಅದೆಂತಹವಳಾಗಿದ್ದಿರಬಹುದು. ಹೀಗೆ ಯೋಚಿಸುತ್ತಾ ಕ್ಯಾರೆಟ್ ಕಟ್ ಮಾಡುತ್ತಿದ್ದ ಸುಹಾಸಿನಿಯ ಗಮನ ಕೆಲಸದಲ್ಲಿರದ ಕಾರಣ ತನ್ನ ಬೆರಳು ಕುಯ್ದುಕೊಂಡಳು. ಅಮ್ಮ ಎಂದು ಸುಹಾಸಿನಿಯ ಕೂಗು ಕೇಳಿಯಲ್ಲೇ ಹೊರಗೆ ವರಾಂಡಾದಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದ ವಸುಂಧರಾದೇವಿಯವರು ಅಡುಗೆ ಮನೆಯತ್ತ ಧಾವಿಸಿದರು. ಏನಾಯ್ತಮ್ಮ ಸುಹಾಸಿನಿ? ಅಯ್ಯೋ ಇದೇನು ಮಾಡಿಕೊಂಡೆ? ನೋಡಿಕೊಂಡು ಕೆಲಸ ಮಾಡಬೇಕು ತಾನೇ ಎಂದು ಹೇಳುತ್ತಾ ತಾವೇ ಸುಹಾಸಿನಿಯ ಬೆರಳಿಗೆ ಬ್ಯಾಂಡೇಜ್ ಸುತ್ತಿದರು. ಇಲ್ಲ ಪರವಾಗಿಲ್ಲ, ಚಿಕ್ಕ ಗಾಯ. ಏನೂ ಆಗಿಲ್ಲ ಮೇಡಂ ಎಂದಳು ಸುಹಾಸಿನಿ. ಇಷ್ಟೊಂದು ರಕ್ತ ಸುರಿತಿದೆ. ಚಿಕ್ಕ ಗಾಯವಂತೆ. ನೀನು ಇವತ್ತು ಏನೂ ಕೆಲಸ ಮಾಡಬೇಡ. ಕೈಗೆ ರೆಸ್ಟ್ ಕೊಡು. ಅಯ್ಯೋ ಪರವಾಗಿಲ್ಲ ಮೇಡಂ, ಇವೆಲ್ಲ ಚಿಕ್ಕಪುಟ್ಟ ಗಾಯಗಳೂ ಇದ್ದದ್ದೇ. ನಾನು ಅಡುಗೆ ಮಾಡೋದನ್ನ ಮುಂದುವರೆಸುತ್ತೇನೆ. ಅದೇನದು ಮಾತು ಮಾತಿಗೂ ಮೇಡಂ ಮೇಡಂ ಅಂತ ಎಲ್ಲ ಕರೆಯೋ ಅವಶ್ಯಕತೆ ಇಲ್ಲ. ಅಮ್ಮ ಅನ್ನು, ಇಲ್ಲ ಆಂಟಿ ಅನ್ನು. ನಾನು ನಿನಗೆ ಅಡುಗೆಯಲ್ಲಿ ಸಹಾಯ ಮಾಡ್ತೀನಿ. ಬೇಗ ಆಗುತ್ತೆ ಎಂದು ತರಕಾರಿಗಳನ್ನು ಹೆಚ್ಚಲು ಆರಂಭಿಸಿದರು ವಸುಂಧರಾದೇವಿ. ಸುಹಾಸಿನಿ ಅವರನ್ನೇ ನೋಡುತ್ತ ಕುಳಿತಳು. ಇವರೇ ಅವರ ಅನ್ನಿಸಿತು. ಅಂದು ನನ್ನನ್ನು ತಿರಸ್ಕಾರದಿಂದ ನೋಡಿದ್ದರು. ನನ್ನ ಹೆಸರು ಹೇಳುವುದು ಅವರಿಗೇನೋ ಅವಮಾನ ಎನ್ನುವಂತೆ ಏ ಹುಡುಗಿ ಎಂದು ಕರೆದಿದ್ದರು. ಅಂಥವರು ಇಂದು ನನ್ನನ್ನು ಮೇಡಂ ಅನ್ನಬೇಡ, ಅಮ್ಮ ಎಂದು ಕರೆ ಅನ್ನುತ್ತಿರುವರೆಲ್ಲ ಅಡುಗೆಯಲ್ಲಿ ಬೇರೆ ಸಹಾಯ ಮಾಡುತ್ತಿದ್ದಾರೆ. ಇದೆಂತಹ ವಿಚಿತ್ರ ಎಂದು ಆಶ್ಚರ್ಯವಾಯಿತು ಸುಹಾಸಿನಿಗೆ. ವಸುಂಧರಾದೇವಿಯವರನ್ನೇ ಪಿಳಿಪಿಳಿ ನೋಡುತ್ತ ಕುಳಿತಳು ಸುಹಾಸಿನಿ. ನೋಡುತ್ತಿದ್ದಂತೆ ವಸುಂಧರಾದೇವಿಯವರು ಅಡುಗೆ ಕೆಲಸವನ್ನೂ ಮಾಡಿ ಮುಗಿಸಿದ್ದರು. ಅಡುಗೆ ಕೆಲಸ ಎಲ್ಲ ಮುಗಿದಿದೆ. ನೀನೇನೂ ಯೋಚನೆ ಮಾಡಬೇಡ. ಹಾಂ, ಇನ್ನು ಮುಂದೆ ಅಡುಗೆ ಮಾಡುವಾಗ ಗಮನ ಅಡುಗೆಯ ಮೇಲೆ ಇರಲಿ. ಇನ್ಯಾವುದೋ ಯೋಚನಾ ಲಹರಿಯಲ್ಲಿ ಮುಳುಗಬೇಡ ಎನ್ನುತ್ತ ತನ್ನ ರೂಮಿನೆಡೆಗೆ ನಡೆದರು ವಸುಂಧರಾದೇವಿ. ಸುಹಾಸಿನಿ ಅವರು ಹೋದ ದಾರಿಯನ್ನೇ ನೋಡುತ್ತ ಕುಳಿತಳು. ಕಾಲ ಎಲ್ಲರನ್ನೂ ಬದಲಾಯಿಸುತ್ತಂತೆ. ಈ ಮಾತನ್ನು ಸುಹಾಸಿನಿ ಕೇಳಿದ್ದಳು. ಆದರೆ ಅದರ ಪ್ರತ್ಯಕ್ಷ ದರ್ಶನ ಅವಳಿಗಾಗಿದ್ದು ಹಿಂದೆ. ಅಬ್ಬಾ ಎನ್ನಿಸಿತು. ವಸುಂಧರಾದೇವಿಯವರಲ್ಲಿ ಇಂತಹ ಬದಲಾವಣೆಯೇ? ಹಿಂದಿನ ಅಹಂಕಾರ, ಹಮ್ಮು ಬಿಮ್ಮು ಯಾವುದೂ ಇಲ್ಲ. ಎಷ್ಟೊಂದು ಸರಳತೆ, ಸೌಜನ್ಯ. ಆಶ್ಚರ್ಯವೆನ್ನಿಸಿತು ಸುಹಾಸಿನಿಗೆ. ಆದರೂ ನಂಬಲೇಬೇಕು. ಸತ್ಯ ಕಣ್ಣ ಮುಂದೆಯೇ ಇದೆ.
ಕಾಲಾಯ ತಸ್ಯ ನಮಃ ಎಂದುಕೊಂಡಳು ಸುಹಾಸಿನಿ. ಅಮ್ಮ ಹೇಳದೆ ಕೇಳದೆ ಯಾಕೆ ಹೀಗೆ ಮಾಡಿದೆ? ವೃದ್ಧಾಶ್ರಮಕ್ಕೆ ಬರುವಂತಹದ್ದು ಏನಾಗಿತ್ತು ಈಗ? ನಾನು ಮುಂಬೈಗೆ ಹೋಗಿ ಬರುವಷ್ಟರಲ್ಲಿ ಹೀಗೆ ಮಾಡಿದ್ದೀಯಲ್ಲ ಎಂದ ತಾಯಿಯನ್ನು ತರಾಟೆಗೆ ತೆಗೆದುಕೊಂಡ ಆತ್ರೇಯ ಇದು ಹೇಳದೆ ಕೇಳದೆ ತೆಗೆದುಕೊಂಡ ನಿರ್ಧಾರ ಅಲ್ಲ. ಬಹಳ ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದು. ಮನೆಯಲ್ಲಿ ದಿನಜಗಳ ವೈಮನಸ್ಸು ನನಗೂ ಸಾಕಾಗಿ ಹೋಗಿದೆ. ನನ್ನ ಇಳಿವಯಸ್ಸಿನಲ್ಲಿ ನನಗೆ ಬೇಕಾಗಿರುವುದು ಆ ಬಂಗಲೆಯ ಐಷಾರಾಮ ಅಲ್ಲ, ಒಂದಿಷ್ಟು ಶಾಂತಿ, ನೆಮ್ಮದಿ. ಅದಿಕ್ಕೆ ಇಲ್ಲಿಗೆ ಬಂದೆ. ಅಮ್ಮ ಪ್ಲೀಸ್. ಮಾಯಾಳ ಮಾತುಗಳಿಂದ ನಿನಗೆ ನೋವಾಗಿದ್ದರೆ ಅವಳ ಪರವಾಗಿ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ದಯವಿಟ್ಟು ಮನೆಗೆ ವಾಪಾಸ್ ಬಾ. ಮಾಯಾಳ ಕೊಂಕು ಮಾತುಗಳು ಕಾಲು ಕೆದರಿಕೊಂಡು ಜಗಳಕ್ಕೆ ನಿಲ್ಲುವ ಗುಣ ನನಗೇನೂ ಹೊಸದಲ್ಲ. ಅವಳು ಮದುವೆಯಾಗಿ ನಮ್ಮ ಮನೆಗೆ ಬಂದಾಗಿನಿಂದಲೂ ನೋಡುತ್ತಲೇ ಇದ್ದೇನೆ. ವಸುಂಧರಾದೇವಿಯವರ ಮಾತುಗಳನ್ನು ಕೇಳಿ ಆತ್ರೇಯ ಮೌನವಾದ. ಮುಂದೇನೂ ನುಡಿಯದೆ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ. ನೀನು ಇಷ್ಟೂ ಹೇಳಿದ ಮೇಲೆ ನಾನಿನ್ನೇನು ಹೇಳಲಿ ಅಮ್ಮ? ನನಗೆ ಎಲ್ಲಕ್ಕಿಂತ ಮುಖ್ಯ ನಿನ್ನ ನೆಮ್ಮದಿ. ನೀನೂ ಇಲ್ಲಿ ಸಂತೋಷದಿಂದಿರುವೆ ಎಂದಾದರೆ ನಾನಿನ್ನೇನೂ ಹೇಳುವುದಿಲ್ಲ. ನಿನಗೆ ಯಾವಾಗ ನನ್ನ ನೋಡಬೇಕು ಎನ್ನಿಸುವುದೋ ಒಂದು ಕಾಲ್ ಮಾಡು ಸಾಕು. ತಕ್ಷಣವೇ ಇಲ್ಲಿ ಇರುತ್ತೇನೆ. ಆರೋಗ್ಯದ ಕಡೆ ಗಮನ ಇರಲಿ. ನಾನಿನ್ನೂ ಬರುತ್ತೇನೆ. ಇಷ್ಟೂ ಹೇಳುವಷ್ಟರಲ್ಲಿ ಆತ್ರೇಯನ ಕಣ್ಣುಗಳು ತುಂಬಿದ್ದವು. ಗದ್ಗದಿತನಾಗಿದ್ದ. ಮುಂದೆ ಮಾತನಾಡದೆ ಅಮ್ಮನ ಪಾದ ಮುಟ್ಟಿ ನಮಸ್ಕರಿಸಿ ರೂಮಿನಿಂದ ಹೊರನಡೆದಿದ್ದ ಆತ್ರೇಯ. ತನ್ನ ಮನೆಗೆ ಬಂದ ಆತ್ರೇಯನಿಗೆ ಮನಸ್ಸು ಎರಡೂ ಖಾಲಿ ಎನ್ನಿಸಿತು. 2 ವರ್ಷದ ಹಿಂದೆ ತಂದೆ ತೀರಿಕೊಂಡರು. ಈಗ ಅಮ್ಮ ವೃದ್ಧಾಶ್ರಮದ ಕಡೆಗೆ ಮುಖ ಮಾಡಿದ್ದಾಳೆ. ಮನೆಯನ್ನು ಸಂಭಾಳಿಸಬೇಕಾದ ಮಾಯಾ ಇವೆಲ್ಲದ್ದಕ್ಕೂ ತನಗೂ ಸಂಬಂಧವೇ ಇಲ್ಲವೇನೋ ಎನ್ನುವಂತಿರುತ್ತಾಳೆ. ಇಷ್ಟು ದೊಡ್ಡ ಮನೆಯಲ್ಲಿ ತುಂಬಿರುವುದು ಮಾತ್ರ ನೀರವ ಮೌನ. ಹೀಗೆ ಯೋಚಿಸುತ್ತಾ ಮಹಡಿಯ ಮೇಲಿದ್ದ ತನ್ನ ಮಗ ಸಿದ್ಧಾಂತನ ರೂಮಿಗೆ ಹೋದ ಆತ್ರೇಯ. ಹಾಸಿಗೆಯಲ್ಲಿ ಕೂತು ತನ್ನಷ್ಟಕ್ಕೆ ಏನೋ ಹೇಳಿಕೊಳ್ಳುತ್ತಾ ಹಾಳೆಯ ಮೇಲೆ ಅದೇನೋ ಬಿಡಿಸುತ್ತಿದ್ದ ಸಿದ್ಧಾಂತನನ್ನು ನೋಡಿ ಕರುಳನ್ನೇ ಕಿವುಚಿದಂತಹ ಅನುಭವವಾಯಿತು ಆತ್ರೇಯನಿಗೆ. ಮುಂದುವರಿಯುವುದು.